ಸಾರೋಳಿಕೆ ಸರಿ. ಈಗ ಫಸ್ಟಿಂದ ಹೇಳು. ಫಸ್ಟು ರೊಟ್ಟಿ ಹಾಕಲ್ಲ. ರೊಟ್ಟಿ ಮುದ್ದಾಕೊಂಡು ಹ್ಞೂ ಅದರೊಳಗೆ ಕಾಯಿ ತುರಿ ಬೆಣ್ಣೆ ಕುಟ್ಕೊಂಡು ಸಾಂಬಾರು ಹಾಕೊಂಡು ಕಲ್ಸ್ಕೊಂಡು ಹ್ಞೂ ಸರಿ ಆಯ್ತು. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗಿರೀಶ್. ಸೊ ಇವತ್ತು ಏನಂದರೆ ನಮ್ಮಲ್ಲಿ ಸ್ಪೆಷಲ್ಲು ಪರುಪ್ ರೊಟ್ಟಿ ಗೊತ್ತಾ? ಸೊ ಹಾಸನ ಜಿಲ್ಲೆಯಲ್ಲಿ ಫೇಮಸ್ ಸ್ವಲ್ಪ ಪರುಪ್ ರೊಟ್ಟಿ. ಸೊ ನಂಗೆ ಗೊತ್ತಿಲ್ಲ ಈ ಕಡೆ ಫೇಮಸ್ ಅಂತ, ಬಟ್ ನಮ್ಮ ಕಡೆ ಪರುಪ್ ರೊಟ್ಟಿ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಅಂದರೆ ಅವರೆಕಾಳು ಸಿಗುತ್ತಲ್ಲ, ಚಿಲ್ಕರೆ ಸಾರು ಮಾಡಿ ಪರುಪ್ ರೊಟ್ಟಿ ಮಾಡಿ ಕುಟುಂಡಿ ಅಂತ ಮಾಡ್ತಾರೆ. ಸೊ ನಮ್ಮಮ್ಮ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಯಾವ ಥರ ಪರುಪ್ ರೊಟ್ಟಿ ಹಾಕ್ತಾರೆ. ಆ್ಯಂಡ್ ಸೊ ಕುಟುಂಡಿ ಯಾವ ಥರ ಇರುತ್ತೆ, ಆ್ಯಂಡ್ ಯಾವ ಥರ ಒಂದು ಕಾಂಬಿನೇಷನ್ ಯಾವ ಥರ ಸಿಗುತ್ತೆ ಅಂತ ಬನ್ನಿ. ಇದೆ ನೋಡಿ ಮಾಮೂಲಿ ರೊಟ್ಟಿಗೆ ಪರುಪ್ ರೊಟ್ಟಿ ಅಂದರೆ ಕುಟುಂಡಿ ನೋಡಿ ಈ ಥರ ಬರುತ್ತೆ. ಓಕೆ ಏನಾಗಲ್ಲ ಸುಮ್ಮನೆ. ಇದು ಕುಟುಂಡಿ ಓಕೆನಾ? ಸೊ ಇಲ್ಲಿ ರೊಟ್ಟಿ ಗಣೇಶ ಹೋಯ್ ಸೀದಾ ಕಾರದ್ದು ನೋಡಿ ಇಲ್ಲಿ ಕಾಂಬಿನೇಷನ್ ನೀರು ಕೊಡವ ತಿನ್ನಿಸ್ಬೇಕಂತ ಕಣಮ್ಮ ಬೈಗ ಸೀದಾ ಸಾರು ಎಷ್ಟು ಬೇಕಷ್ಟು ಬಿಡ್ಕೊಳಂತ ಬೆಣ್ಣೆ ಚೂರಾಕಿ ಬೆಣ್ಣೆ ಸೀದಂತ. ಸೊ ನೋಡಿ ರೊಟ್ಟಿ ಈ ಥರ ಹಾಕ್ತಾರೆ. ಅದೇ ರೊಟ್ಟಿ ಹಾಕ್ತಿದ್ದಾರೆ, ಇಲ್ಲೊಂದು ರೊಟ್ಟಿ ಬೇಯ್ತಿದೆ. ಸೊ ನಮ್ಮ ಕಡೆ ಈ ಥರ ಅಡುಗೆ. ಇನ್ನು ಇದು ಒಲೆ ಮೇಲಾದರೆ ಸರಿ ಬರುತ್ತೆ, ಸಾಕಾರ ಬರುತ್ತೆ ಒಲೆ ಮೇಲಾದರೆ. ಸೊ ಈ ಥರ ಕಾಂಬಿನೇಷನು. ಅದೇ ರೊಟ್ಟಿ ತಗೊಂಡು ಇಲ್ಲಿ ಕುಟುಂಡಿ ಹಾಕ್ಕೊಂಡು ಹಿಂದೆ ಹೋಗು ಕುಟುಂಡಿ ಹಾಕ್ಕೊಂಡು ಚಿಲ್ಕರೆ ಸಾಂಬಾರು ಜೊತೆ ಕಾಂಬಿನೇಷನ್ ಮಾಡಿದರೆ ಸೂಪರ್ ಇರುತ್ತೆ. ಆ ಸ್ಮೆಲ್ ಬರ್ತಿದೆ, ಬಟ್ ವೀಡಿಯೋದಲ್ಲಿ ಸ್ಮೆಲ್ ಬರೋಗಲ್ವಲ್ಲ. ಯಾವ ಥರ ಇದೆ? ಸೂಪರಾಗಿದೆ ಅಂತೆ. ಸೊ ಇದು ಗಣೇಶಂಗೆ ಫಸ್ಟು ಗಣೇಶಂಗೆ ಕೊಡಬೇಕಲ್ಲ. ಸೊ ನೋಡಿ ಈ ಥರ ರೊಟ್ಟಿ ಹಾಕ್ತಿದ್ದಾರೆ, ಒಂದು ಕುಟುಂಡಿ ಇದೆ, ಅವೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದರೆ ಅದೇ ಪರುಪ್ ರೊಟ್ಟಿ. ಓಕೆನಾ? ಇದು ಒಂದು ಓಕೆ ನಮ್ಮ ಅಮ್ಮನೇ ಹೇಳ್ತಾರೆ ನೋಡಿ. ಈಗ ಅಮ್ಮ ಹೇಳು ಈಗ ಪರುಪ್ ರೊಟ್ಟಿ ಏನೇನು ಹಾಕೋದು? ಕ್ಯಾಮ್ರಾ ಸರಿ ಬತ್ತಿಲ್ಲ. ಇಲ್ಲ ಹೇಳು. ಬೆಣ್ಣೆ ಕಾಯಿ ತುರಿ ಕುಟುಂಡಿ ಸಾಂಬಾರು ಬೇಳೆ ಹಾಕೊಂಡು ಕಲ್ಸ್ಕೊಂಡು ಸಾರೋಳಿಕೆ ಸರಿ. ಈಗ ಫಸ್ಟಿಂದ ಹೇಳು. ಫಸ್ಟು ರೊಟ್ಟಿ ಹಾಕಲ್ಲ. ರೊಟ್ಟಿ ಮುದ್ದಾಕೊಂಡು ಅದರೊಳಗೆ ಕಾಯಿ ತುರಿ ಬೆಣ್ಣೆ ಕುಟುಂಡಿ ಸಾಂಬಾರು ಹಾಕೊಂಡು ಕಲ್ಸ್ಕೊಂಡು ಸರಿ ಆಯ್ತು. ಅದೇ ನಾನು ತೋರಿಸಿದ್ನಲ್ಲ, ಆಗ ತಟ್ಟಿಗೆ ಮುದ್ಲಾಕೊಂಡು ಅದನ್ನು ತಿನ್ನೋದು. ಓಕೆನಾ? ಚೆನ್ನಾಗಿರುತ್ತೆ ಕಾಂಬಿನೇಷನ್, ಟ್ರೈ ಮಾಡಿ ನೀವು.
ಆ ಕುಟುಂಬಿದು ಟೇಸ್ಟು ಮತ್ತು ಪರುಪ್ ರೊಟ್ಟಿ ಸಾಂಬಾರ್ದು ಟೇಸ್ಟ್ ಇರುತ್ತಲ್ಲ ಅದೇ ಬಾಯಿಗೆ ಸಿಗುತ್ತೆ, ಅದೇ ಹೆವಿ ಟೇಸ್ಟು ಮಾತ್ರ. ಮತ್ತು ಬೆಣ್ಣೆ ಕಾಂಬಿನೇಷನು ಸೂಪರ್ ಸಕ್ಕತ್ತಾಗಿದೆ ಮಾತ್ರ. ಓಕೆನಾ, ಇದೊಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಟ್ರೆಡಿಷನಲ್ ಕಲ್ಚರ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಸೊ ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಬೇಕು ಅಂತ ತುಂಬ ಆ್ಯಂಬಿಷನ್ಸ್ಗಳಿದ್ದಾವೆ, ಬೇಜಾನ್ ಮಾಡಬೇಕು ಅಂತ ಇದೆ. ಬಟ್ ಅದೇನೋ ಗೊತ್ತಿಲ್ಲ, ಟೈಮ್ ಬರ್ತಾಯಿಲ್ಲ. ಟೈಮ್ ಬರೋದಕ್ಕಿಂತ ನಂಗೆ ಟೈಮ್ ಸಿಗ್ತಾ ಇಲ್ಲ, ಹೆವಿ ಬ್ಯುಸಿ. ಇಲ್ಲೊಂದು ಸ್ವಲ್ಪ ಕೆಲಸಗಳಿದ್ದಾವೆ. ಸೊ ಇನ್ನು ಸ್ವಲ್ಪ ದಿನ ವಿಲ್ ಕಮ್ ಬ್ಯಾಕ್. ಓಕೆ, ಬರ್ತೀನಿ ವಿತ್ ನ್ಯೂ ವೀಡಿಯೋಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.